ರೀ ಹೊಸಿ ಗಾಡಿ ನಿಲ್ಲಿಸ್ರಿ. ಯಾಕವಿ ಏನಾಯ್ತು? ನಿಲ್ಲಿಸ್ರಿ ಹೇಳ್ತೀನಿ. ಇವತ್ತು ಸಂದಾಗೆ ಇದ್ದಲ್ಲಮ್ಮಿ, ಈಗ ಯಾಕೆ ಹಿಂಗ್ ಕೋಪ ಮಾಡ್ಕೊಂಡಿದ್ಯಾ? ಓಹೋ ದೊರೆಗಳೇ, ನಿಮ್ಮ ಹಿಂದೆ ಗಾಡಿನ ಕೂತ್ಕೊಂಡು ಜಾಲಿಯಾಗಿ ಸುತ್ತಾಡ್ಕೊಂಡು ಬರುಮಾ ಅಂತ ಬಂದೆ ಅನ್ಕೊಂಡ್ರ? ಹಂಗೆ ಹೇಳುದ್ನಾ? ತರಕಾರಿ ತರ್ಬೇಕು, ಎಣ್ಣೆ ತರ್ಬೇಕು, ಪೇಟೆಗೆ ಹೋಗೋಣ ಅಂತ ನೀನೆ ತಾನೇ ಹೇಳಿದ್ದು. ತಕ್ಕಬೇಕು, ಬೇಯಿಸಿ ಎಳಿಬೇಕಲ್ಲ ನಿಮ್ಗೆಲ್ಲ, ಅದಕ್ಕೆ ತಕ್ಕಬೇಕು. ಆದ್ರೆ ಅದಕ್ಕೆ ಮುಂಚೆ ಓಸಿ ನಿಮ್ಮ ಹತ್ರ ಮಾತಾಡೋದೇ ಇರಯ್ಯ. ಇಲ್ಲಿ ನಿಂತ್ಕೊಂಡ ಯಾರನ್ನ ನೋಡಿದ್ರಿ ಏನಂತಾರಮ್ಮಿ? ಇಲ್ಲಿ ಯಾರು ಬರಲ್ಲ ಕಂಡು ಬರ್ರಿ, ಅದಕ್ಕೆ ಕಾಲ್ದಾರಿ ಒಳಗೆ ಕರ್ಕೊಬಂದದ್ ನಿಮ್ಮನ್ನ. ಹಂಗಾಗಿ ಮಾತಾಡಿದ್ರೆ ಆತಿರ್ಲಿಲ್ವೇ? ಆಗಕ್ಕಿಲ್ಲ ಕಣಪ್ಪ, ಯಾವಾಗ ಮಾತಾಡೋಕ್ಕಾಯ್ತದೆ? ಮನೆನಾಗ ನಿಮ್ಮವ್ವ, ನಿಮ್ಮ ತಂಗಿ, ಅವಳ ಮಗಳು ಎಲ್ಲ ಅವರಲ್ಲ, ಯಾವಾಗ ಮಾತಾಡೋದು? ಯಾಕೋ ನಮ್ಮ ಮನೆನಾಗೆ ಗೋಡೆಗೂ ಕಿವಿ ಬಂದ್ಬಿಟ್ಟವೇನೋ ಅನ್ನಿಸ್ತದೆ ಈ ನಡುವೆ. ಹಂಗ್ಯಾಕವಿ ಅಂತ್ಯಾ? ಅವ್ರೇನ್ ಮಾಡಿದ್ರು ನಿಂಗೆ? ಹೌದು ಕಣಪ್ಪ, ಏನೂ ಮಾಡಿಲ್ಲ. ಮನೆನಾಗೆ ನಿಮ್ಮವ್ವ ನಿಮ್ಮ ತಂಗಿ ಸೇರ್ಕೊಂಡು ಮಾಡ್ತಿರೋದು ಒಂದ ಎರಡ ನೋಡೋಕ್ಕಾಯ್ತಿಲ್ಲ ನನಗೆ. ಮನೆಯಾಗಿದ್ರೆ ಗೊತ್ತಾಯ್ತದೆ. ಕಾಲಿಗೆ ಚಕ್ರ ಮಾಡಿಕೊಂಡಂಗೆ ತಿರುಗಿ ರಾತ್ರಿ ಮನೆಗೆ ಬಂದು ಉಂಡು ಮನಿಕೊಂಡ್ರೆ ಏನು ಗೊತ್ತಾಯ್ತದೆ? ನೋಡ್ಬೇಕು ಏನಾಯ್ತಾ ಅದೇ ಮನೆನಾಗೆ ಅಂತ. ಸರಿ ಆಯ್ತು ಬಿಡು, ಅದನ್ನ ಹೇಳು. ಇವಾಗ ಏನಾಯ್ತು ಮನೆನಾಗೆ? ನಿಮ್ಮವ್ವನು ತಂಗಿನೂ ಸೇರ್ಕೊಂಡು ಅರುಣನ್ನ ಶೋಭಂಗೆ ಕಟ್ಲೇಬೇಕು ಅಂತ ಏನೇನೋ ಪ್ಲಾನ್ ಮಾಡ್ತಾವ್ರೆ. ನಂಗಂತೂ ಇದು ಯಾವುದು ಸರಿ ಗೊತ್ತಿಲ್ಲ. ಏನಾದ್ರೂ ಮಾಡು ಇದಕ್ಕೆ. ಮದ್ವೆ ಮಾಡೋಣ ಬಿಡಮ್ಮಿ. ನಿನ್ ಮಕ್ ದೋಸೆ ಹುಯ್ಯ ಮದುವೆ ಮಾಡು ಅಂತಾನೆ ಹೇಳ್ದೆ ನಾನು. ಹೆಂಗನ ಮಾಡಿ ಅವ್ರು ವಾಪಸ್ ಹೋಗಂಗ್ ಮಾಡು, ನಮ್ಗೆ ಆ ಮನೆಗೆ ನೆಮ್ಮದಿ ಸಿಗ್ತಾ ಇಲ್ಲ ಅಂತ ಹೇಳ್ದೆ. ಏನಮ್ಮಿ ಹಿಂಗ್ ಮಾತಾಡ್ತಿದ್ಯ? ಯಾವತ್ತೂ ಇಲ್ಲ. ಎಲ್ಲ ಸೇರ್ಕೊಂಡು ಹಿಂಗೆ ಆಡ್ತಾ ಇರ್ರಿ, ಇನ್ನೂ ಮಾತಾಡ್ತೀನಿ ನೋಡೋರಂತೆ. ಹೆಂಗಮ್ಮಿ ಹೋಗು ಅಂತ ಹೇಳಕ್ಕಾಯ್ತದೆ? ಹೇಳಕ್ ಆಗ್ದಿದ್ರೆ ನಮ್ಮ ಮಗನ್ಗೆ ನಾವ್ ಇವಾಗ್ಲೇ ಮದುವೆ ಮಾಡಕ್ಕಿಲ್ಲ ಅಂತ ಹೇಳು, ಅವರೇ ಹೋಯ್ತಾರೆ. ನಾನು ಹಂಗಂದ್ರೆ ಅವ್ವ ಸುಮ್ಮನೆ ಇರ್ತಾಳ? ಸುಮ್ನೆ ಇರ್ದಿದ್ರೆ ಕುಣಿತಾಳ? ಕುಣಿಲಿ ಬಿಡು. ಅವಿ ಅದೇನು ಅಂತ ಮಾತಾಡ್ತೀಯ? ನೀನ್ ಹೇಳ್ದಂಗೆ ಹೇಳ್ಬಿಟ್ರೆ ಮುಂದಕ್ಕಾದ್ರೂ ಮಾಡ್ಕೊಳ್ರಿ ಅಂತ ಅಂದ್ರೆ? ವಾ ಹೌದಲ್ವಾ, ಅಂದ್ರು ಅನ್ನೋರೇ ಅವರು. ಈಗ ಯೋನ್ರಿ ಮಾಡೋದು? ಈಗ ಆ ಹುಡ್ಗಿ ಯೋನಮ್ಮಿ ಆಗದೆ ನಿನಗೆ ಯಾಕೆ ಬೇಡ ಅಂತೀಯ? ತಿರ್ಗಿ ತಿರ್ಗಿ ಅದನ್ನೇ ಕೇಳ್ಬೇಡಿ ಕಣ್ರಿ, ನಂಗೆ ಸಂಬಂಧದಾಗ ತರಕ್ ಇಷ್ಟ ಇಲ್ಲ ಅಷ್ಟೇ. ನೀನ್ ಬೇಡ ಅಂದ್ರೆ ಹೆಂಗಮ್ಮಿ? ಅದನ್ನ ಅರುಣ ಹೇಳ್ಬೇಕು. ಅವನ್ಗೇನ ಇಷ್ಟ ಇದ್ರೆ ಏನ್ ಮಾಡ್ತೀಯ? ಒಂದ್ ಕೆಲಸ ಮಾಡ್ತೀನಿ, ಟೈಮ್ ನೋಡ್ಕೊಂಡು ಅರುಣಂತವ ನಾನು ಮಾತಾಡ್ತೀನಿ. ಅವನ್ ಮನ್ಸಾಗ ಏನದೆ ಅಂತ ತಿಳ್ಕೊತೀನಿ, ಆಯ್ತೇ? ಹಿಂಗಂತಾನೇ ಇರ್ರಿ, ಮಾತ್ರ ಮಾತಾಡ್ಬೇಡ್ರಿ. ಈ ಅಮ್ಮೆ ಮೇಲೆ ಮಳೆ ಒಯ್ದಂಗೆ ನೀವು. ನನ್ನ ಕರ್ಮ ನಿಮ್ಮನ್ನ ಕಟ್ಕೊಂಡು ಸಾಯೋದಾಗದೆ ನನಗೆ. ನಡೀರಿ ಹೋಗುಮ. ಅಲ್ಲ ಮಾತಾಡ್ರಿ ಅಂತ ಇವ್ರಿಗೆ ಹೇಳೋದೇನೋ ಹೇಳ್ಬಿಟ್ಟೆ. ನನ್ನ ಮಗ ಅರುಣ ಏನಾದರೂ ಒಪ್ಕೊಂಬಿಟ್ರೆ ಏನು ಮಾಡೋದು? ಒಪ್ಪಕ್ಕಿಲ್ಲ ಅನ್ಕೋತೀನಿ, ಅಂದರೂ ಒಪ್ಕೊಬಿಟ್ರೆ. ನಮಸ್ಕಾರ ಫ್ರೆಂಡ್ಸ್, ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಹುಟ್ಟುಹಬ್ಬ ಮತ್ತು ಮದುವೆ ವಾರ್ಷಿಕೋತ್ಸವದ ದಿನಾಂಕ ಮತ್ತು ಹೆಸರು ಕಮೆಂಟ್ನಲ್ಲಿ ಹಾಕಿ, ಇನ್ಸ್ಟಾ ಅಲ್ಲಿ DM ಮಾಡಿ. ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.